ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾರಾಗ್ತಾರೆ ಸಚಿವರು, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ಸಿಎಂ ಅಂತೂ ಕನ್ಫರ್ಮ್ ಆಗಿದೆ ಯಾರು ಅನ್ನೋದು. ಡಿ.ಕೆ. ಶಿವಕುಮಾರ್ ಅವರೇ ಬುಧವಾರ 4:05 ಶುಭ ಮುಹೂರ್ತದಲ್ಲಿ, ಶುಭ ಲಗ್ನದಲ್ಲಿ ಪ್ರಮಾಣ ವಚನವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಆಯ್ಕೆ ಹೇಗಿರುತ್ತೆ, ಯಾರೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಇರ್ತಾರೆ, ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ಆಯ್ಕೆ ಮಾಡಬೇಕಾದ್ರೆ ಜಾಗರೂಕರಾಗಿರಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿಗೋಸ್ಕರ ಶೋಧ ಮಾಡಲಾಗ್ತಾ ಇದೆ. ಅದೆಲ್ಲದರ ನಡುವೆ ಡಿ.ಸಿ.ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉಪಮುಖ್ಯಮಂತ್ರಿಗಳ ಹುದ್ದೆಯನ್ನ ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಹಲವು ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ನಾವು ಡಿಸಿಷನ್ ತಗೋತೀವಿ. ಕಾಂಗ್ರೆಸ್ ಹೈಕಮಾಂಡು ಎಲ್ಲ ವಿಚಾರಗಳನ್ನು ಕೂಡ ಪರಿಗಣಿಸ್ತಾ ಇದೆ. ಹಾಗಾಗಿ ಬುಧವಾರ ಬೆಳಗ್ಗೆಯ ಒಳಗಡೆ ಇದೆಲ್ಲದಕ್ಕೂ ಕೂಡ ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಇನ್ನೇನೊಂದು 24 ತಿಂಗಳಿದೆ ವಿಧಾನಸಭೆ ಚುನಾವಣೆ, ಅಂದರೆ ಇನ್ನು 2 ವರ್ಷ. ಸೊ ಹಾಗಾಗಿ ಆ 2 ವರ್ಷದ ಒಳಗಡೆನೇ ಯಾವುದೇ ರೀತಿಯ ಗೊಂದಲಗಳನ್ನು ಮಾಡ್ಕೋಬಾರ್ದು. ಆ ನಿಟ್ಟಿನಲ್ಲೇ ಕಾಂಗ್ರೆಸ್ ಪಕ್ಷ ಕೂಡ ಇರೋದು. ಸಚಿವರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಕೆಪಿಸಿಸಿ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಡಿ.ಸಿ.ಎಂನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಜಾಗರೂಕರಾಗಿರಬೇಕು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಬುಧವಾರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಎಷ್ಟು ಶಾಸಕರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಲಾಗುತ್ತೆ, ಎಷ್ಟು ಉಪಮುಖ್ಯಮಂತ್ರಿಗಳು ಹುದ್ದೆಯನ್ನು ರಚಿಸಲಾಗುತ್ತೆ, ಅದೆಲ್ಲದರ ಬಗ್ಗೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಸಂಪುಟ ರಚನೆಯಾದ ಮೇಲೆ ಈ ಅಸಮಾಧಾನ, ಗೊಂದಲಗಳು ಅದ್ಯಾವುದೂ ಕೂಡ ಪಕ್ಷದ ಒಳಗಡೆ ಇರಬಾರದು. ಅದ್ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಬಾರದು. ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ರಚನೆ ಮಾಡಬೇಕಾದ್ರೆ ಹಲವು ವಿಚಾರಗಳನ್ನು ನಾವು ಯೋಚನೆ ಮಾಡಬೇಕು. ಕಾಂಗ್ರೆಸ್ ಹೈಕಮಾಂಡು ಎಲ್ಲ ಸಂಗತಿಗಳನ್ನು ಪರಿಗಣಿಸ್ತಾ ಇದೆ. ಬುಧವಾರ ಬೆಳಗ್ಗೆಯ ಒಳಗಡೆ ಎಲ್ಲ ವಿಚಾರವೂ ಕೂಡ ಸಿಗುತ್ತೆ. ಅದರ ಜೊತೆಗೆ ಮೊದಲ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಟ್ಟಿಗೆ 8ರಿಂದ 10 ಮಂದಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ಮೇಲೆ ಉಳಿದಂಥ ಹುದ್ದೆಗಳು ಒಂದು 15 ದಿನ ಅಥವಾ 1 ವಾರ ಅಥವಾ ಈ ತಿಂಗಳ ಒಳಗಡೆ, ಜೂನ್ ತಿಂಗಳ ಒಳಗಡೆ ಇನ್ನುಳಿದಂತಹ ಬೇರೆ ಬೇರೆ ಖಾತೆಗಳು ಯಾವುದೆಲ್ಲ ಉಳಿದಿದೆ ಆ ಸಚಿವ ಸ್ಥಾನವನ್ನು ಕೂಡ ಭರ್ತಿ ಮಾಡಲಾಗುತ್ತೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿಗೂ ಕೂಡ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಬೇಕು. ಆ ಬಗ್ಗೆನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ಸೂಕ್ತ ಅಭ್ಯರ್ಥಿಗಾಗಿ ಹುಡುಕಾಟ ಮಾಡಲಾಗ್ತಾ ಇದೆ. ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲುವಿನತ್ತ ಕೊಂಡೊಯ್ಯಬೇಕು. ಹೊಸ ಕೆಪಿಸಿಸಿ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದರೂ ಕೂಡ ನಾವು ಜಾತಿ ಸಂಯೋಜನೆಯ ಬಗ್ಗೆಯೂ ಕೂಡ ಕೆಲಸ ಮಾಡಬೇಕು. ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದಂತಹ ಪಕ್ಷ ಅಲ್ಲ. ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿ ನಾವು ಕೆಲಸ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಇರಬಹುದು, ನೂತನ ಸಚಿವರುಗಳ ಆಯ್ಕೆ ಇರಬಹುದು, ಡಿ.ಸಿ.ಎಂಗಳ ಆಯ್ಕೆ ಇರಬಹುದು ಅಥವಾ ಡಿ.ಸಿ.ಎಂ ಆಯ್ಕೆ ಇರಬಹುದು. ಎಲ್ಲವನ್ನ ಅಳೆದು ತೂಗಿ ಮಾಡಬೇಕು. ಇಲ್ಲಿ ಯಾವುದನ್ನೂ ಕೂಡ ಗೊಂದಲ ಮಾಡ್ಕೋಬಾರ್ದು. ಈಗೇನಾದರೂ ಗೊಂದಲ ಮಾಡ್ಕೊಂಡ್ರೆ 2028ಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಇದೆಲ್ಲವನ್ನ ಮನಗಂಡು ಪಕ್ಷ ಯಾವುದೇ ರೀತಿ ಡ್ಯಾಮೇಜ್ ಮಾಡ್ಕೋಬಾರ್ದು. 3 ವರ್ಷ ಸಿದ್ದರಾಮಯ್ಯ ಅವರು ಹೆಂಗೆ ಆಡಳಿತ ಮಾಡ್ಕೊಂಡು ಹೋದ್ರು, 56,000 ಕೋಟಿ ಬೇಕಾದರೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲೂ ಅಲ್ಲೂ ಇಲ್ಲೂ ಏನು ಅಷ್ಟು ಕೇಳಿಬಂತು. ಆ ಬಿಡುಗಡೆ ಆಗಿಲ್ಲ, ಅದಾಗಿದೆ ಇದಾಗಿದೆ ಅಂದ್ರೂ ಕೂಡ ಅವರು ತಮ್ಮ ಕುರ್ಚಿಯಿಂದ ಇಳಿಬೇಕಾದರೂ ಕೂಡ ನುಡಿದಂತೆ ನಡೆದ್ರು. ಎಲ್ಲೂ ಅವರು ಬಿಟ್ಕೊಡಲ್ಲ, ಹಾಗೆ ಹಿಂಗೆ ಮಾಡಿ ಹಗ್ಗ ಜಗ್ಗಾಟನೂ ಮಾಡಲಿಲ್ಲ. ಅವರ ಬೆಂಬಲಿಗ ನಾಯಕರು ಅಥವಾ ಶಾಸಕರು ಸಚಿವರುಗಳೊಟ್ಟಿಗೆ ಹೇಳಿಸ್ಲೂ ಇಲ್ಲ. ಎಲ್ಲರೂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೈ ಎತ್ತಿದ್ರು. ಈ 24 ತಿಂಗಳು ಏನಿದೆ ಡಿ.ಕೆ. ಶಿವಕುಮಾರ್ ಅವರ ಅವಧಿ, ಆಗಲೂ ಕೂಡ ಹಾಗೆ ಇರಬೇಕು. 2028ಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲೇ ಎಲ್ಲ ರೀತಿಯ ಸರ್ಕಸನ್ನು ಮಾಡಲಾಗ್ತಾ ಇದೆ. ಎಲ್ಲ ಗೊಂದಲಗಳು ಏನಿದೆ, ಈ ಸಚಿವರುಗಳ ಆಯ್ಕೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸಚಿವರುಗಳ ಆಯ್ಕೆ, ಡಿ.ಸಿ.ಎಂ ಆಯ್ಕೆ, ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಇದೆಯಲ್ಲ, ಇದೆಲ್ಲದಕ್ಕೂ ಸ್ಪಷ್ಟ ಉತ್ತರ
ಬುಧವಾರದ ಒಳಗಡೆ ಸಿಗುತ್ತೆ. ಸೊ ನೀವು ಕಮೆಂಟ್ ಮಾಡಿ, ಯಾರು DCM ಆದರೆ ಒಳ್ಳೆಯದು, ಯಾರಿಗೆ KPCC ಅಧ್ಯಕ್ಷರಾದರೆ ಒಳ್ಳೆಯದು, ಯಾವ ಯಾವ ಶಾಸಕರುಗಳಿಗೆ ಯಾವ ಯಾವ ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು. ಧನ್ಯವಾದ.